ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ. ನಾನು ಇವತ್ತು 10 ಮಿನಿಟ್ಸಲ್ಲಿ ಹೇಗೆ ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮಾರ್ನಿಂಗ್ ನಮ್ಮೆಲ್ಲ ಲೇಡೀಸ್ಗೂ ಬೆಳಗ್ಗೆ ಎದ್ದಿದ ತಕ್ಷಣನೇ ಒಂದು ಟಾಸ್ಕ್ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅದರಲ್ಲೂ ವರ್ಕಿಂಗ್ ವುಮನ್ಸ್ ಆಗಿದ್ರೆ ಅಂತೂ ಅವ್ರಿಗೆ ಟೈಮೇ ಇರಲ್ಲ, ಮತ್ತು ಮಕ್ಕಳನ್ನ ಬೇರೆ ಸ್ಕೂಲಿಗೆ ಕಳಿಸ್ಬೇಕಾಗಿರುತ್ತೆ. ಹಾಗಾಗಿ ಬರೀ 10 ಮಿನಿಟ್ಸಲ್ಲಿ ನಾನು ಇವತ್ತು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಗೊಜ್ಜು. ಅದಕ್ಕೋಸ್ಕರ ಫಸ್ಟು ನಾನು ಒಂದು ಕುಕ್ಕರಲ್ಲಿ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ಸೊಪ್ಪಂಥದ್ದು ಮಾತ್ರ ಕಟ್ ಮಾಡ್ಕೊಂಡು ಈ ಕಡ್ಡಿ ಅಂಥದನ್ನ ಯೂಸ್ ಮಾಡಲ್ಲ. ಅದು ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಸಿಪ್ಪೆ ಸಿಪ್ಪೆ ಥರ ಆಗುತ್ತೆ, ಅಷ್ಟು ಚೆನ್ನಾಗಲ್ಲ ಆಮೇಲೆ ಗೊಜ್ಜು. ಅದನ್ನು ಹಂಗಂತ ವೇಸ್ಟ್ ಮಾಡಲ್ಲ ನಾನು. ನೆಕ್ಸ್ಟ್ ಅದನ್ನ ಬಾತ್ ಮಾಡಬೇಕಾದ್ರೆ ರುಬ್ಕೊಳ್ಳೋಕ್ಕೆ ಅದನ್ನ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟು ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಒಂದು 2 ಟೈಮ್ಸ್ ವಾಶ್ ಮಾಡಿ ಆಮೇಲೆ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಒಂದು 2 ಇಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಬಾಣಲೆಗೆ ಒಂದು 100 ml ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ ಒಂದು 4-5 ತಗೊಂಡಿದ್ದೀನಿ. ಆಮೇಲೆ 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಉದುರಿಸ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊಪ್ಪನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ಒಂದು 5 ನಿಮಿಷ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ನೆಕ್ಸ್ಟ್ 1 ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನು ಸಾಂಬಾರ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ, ತಿರುಗಿಸ್ತಾನೆ ಇರಬೇಕು. ನೆಕ್ಸ್ಟು ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನ ತಗೊಂಡು ಅದನ್ನು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದೆಲ್ಲ ನೀರು ಬಿಟ್ಕೊಂಡಿದೆ. ಎಕ್ಸ್ಟ್ರಾ ನಾನೇನು ನೀರು ಹಾಕಿಲ್ಲ. ಹುಣಸೆ ಹಣ್ಣಲ್ಲಿರೋ ನೀರೇ ಚೆನ್ನಾಗಿ ಸೊಪ್ಪಿಗೆ ಇಟ್ಕೊಬೇಕು, ಆವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ, ಅಷ್ಟುವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೆಕ್ಸ್ಟು 1 ಬೌಲಷ್ಟು ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೆ ನಾನು, ಅದನ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಎಷ್ಟು ಘಮ ಘಮ ಬರ್ತಾ ಇದೆ ಅಂದರೆ ಇಡೀ ಮನೆಯೆಲ್ಲ ಗಮ್ ಅಂತ ಇದೆ, ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು. ನೀವು ಬೇಕಿದ್ರೆ ಇದನ್ನು ಫ್ರೈ ಮಾಡಿ ಬಾಕ್ಸ್ ಒಳಗೆ ಹಾಕಿಟ್ಕೋಬೋದು. 1 ವಾರ ತನಕ ಏನೂ ಹಾಳಾಗಲ್ಲ ಇದು ಫ್ರಿಡ್ಜಲ್ಲಿಟ್ಟರೆ. ನೆಕ್ಸ್ಟು ರೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಗೊಜ್ಜನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನ ಜಾಸ್ತಿ ಕುದೀತಾ ಇರೋ ಬಿಸಿ ಅನ್ನಕ್ಕೆ ಹಾಕಬಾರ್ದು, ಗೊಜ್ಜನ್ನ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಆರಲಿಕ್ಕೆ ಇಟ್ಕೊಂಡು ಆಮೇಲೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ, ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಬಿಸಿ ಕುದಿಯೋ ಅನ್ನಕ್ಕೆ ಹಾಕಿದ್ರೆ. ಅದರಿಂದ ಸ್ವಲ್ಪ ಅನ್ನನ ಆರಿಸ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ಲ ಮುಂಚೆ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಇವಾಗ ರುಚಿಯಾದ 10 ಮಿನಿಟ್ಸಲ್ಲಿ ಮಾಡಬಹುದಾದಂಥ ಮೆಂತ್ಯ ಸೊಪ್ಪಿನ ಗೊಜ್ಜು ರೈಸ್ ರೆಡಿಯಾಗಿದೆ ನೋಡಿ. ಇದನ್ನು ಬೇಕಿದ್ರೆ ಮತ್ತೆ ನೀವು ಬಿಸಿ ಮಾಡ್ಕೋಬೋದು, ಆವಾಗ ಚೆನ್ನಾಗಿ ಫ್ಲೇವರ್ ಎಲ್ಲ ಹಿಡ್ಕೊಳುತ್ತೆ. ಆದರೆ ಕುದಿಯೋ ಅನ್ನಕ್ಕೆ ಮಾತ್ರ ಮಿಕ್ಸ್ ಮಾಡಬೇಡಿ, ಅದರಿಂದ ಫುಲ್ಲು ಟೇಸ್ಟೇ ಹೊರಟೋಗುತ್ತೆ. ನೀವು ಬೆಳಗ್ಗೆ ಎದ್ದು ತುಂಬ ಈಸಿಯಾಗಿ ಮಾಡಬಹುದಂಥ ಒಂದು ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಇದು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ.
ನೋಡಿ ಸೇಮ್ ಪುಳಿಯೋಗರೆ ಥರ ಕಾಣಿಸ್ತಾ ಇದೆ, ಆದರೆ ಪುಳಿಯೋಗರೆಗಿಂತನೂ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಹೆಲ್ದಿಯಾಗೂ ಇದೆ. ಇದನ್ನು ಒಂದ್ಸತಿ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಇದನ್ನ ಟೇಸ್ಟ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಆದ ಯಶವಂತ್ ಧರ್ಮಪ್ಪ ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಾಡಿದೆ. ಬಾಳೆಗಿಡ್ಡೆ ಟೈಪ್ ಬರೋದು ಒಳಗಡೆ ಕಲರ್, ಇದು ನೋಡಿದ್ರೆ ಒಳಗಡೆ ನೇರಳೆ ಕಲರ್, ತುಂಬ ಚೆನ್ನಾಗಿ ಟೇಸ್ಟ್ ಆಗಿದೆ. ಸಿಗುತ್ತಿದ್ದು 3 ಮಧ್ಯೆ ಸಿಗುತ್ತೆ. ನೆಕ್ಸ್ಟ್ ನಾನೊಂದು ವೈಟ್ ಕಲರ್ ಸ್ವೀಟ್ ಪೊಟ್ಯಾಟೊ ತೋರಿಸ್ತಾ ಇದ್ದೀನಿ. ಇದು ಹೊರಗಡೆಯಿಂದ ವೈಟ್ ಕಲರ್ ಇರುತ್ತೆ, ಒಳಗಡೆ ಪರ್ಪಲ್ ಕಲರ್ ಇರುತ್ತೆ. ಬೇಯಿಸಿದಾಗಂತೂ ಫುಲ್ ಡಾರ್ಕ್ ಪರ್ಪಲ್ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದೊಂದು ಹೊಸ ಸ್ವೀಟ್ ಪೊಟ್ಯಾಟೊ ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಟೇಸ್ಟು ಅಷ್ಟೇ ತುಂಬ ಟೇಸ್ಟಿಯಾಗಿದೆ, ಅದು ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ. ಪರ್ಪಲ್ ಕಲರ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ. ಮಗ್ಗೆಯಿಂದ ಯಶು ತಗೊಬಂದಿದ್ರು, ತುಂಬ ಟೇಸ್ಟಿಯಾಗಿದೆ. ಯಾರು ಶನಿವಾರ ಸಂತೆ ಅವ್ರು ಬೆಳೆದಿರೋದಂತೆ, ತುಂಬ ಚೆನ್ನಾಗಿತ್ತು. ಈ ವೈಟ್ ಕಲರ್ ಸ್ವೀಟ್ ಪೊಟ್ಯಾಟೊ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ವೈಟ್ ಗೆಣಸಿದು ಏನಿಲ್ಲ, ಸ್ವೀಟ್ ಪೊಟ್ಯಾಟೊ ಇದು ಏನು ಗೊತ್ತಾ ಸ್ಪೆಷಲ್ಲು. ನಾನು ಫಸ್ಟ್ ಟೈಮ್ ನೋಡಿದ್ದು, ಹೊರಗಡೆ ಸೈಡ್ ವೈಟ್ ಇದೆ, ಒಳಗಡೆ ಸೈಡ್ ಪರ್ಪಲ್ಲು, ನೇರಳೆ ಹಣ್ಣಿನ ಬಣ್ಣ. ನೋಡಿ ಬೇಯಿಸಿದಾಗ ಹೇಗಿದೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.